ಸಿಎಂ ಜೊತೆ ಸಭೆ ನಡೆಸಿದ್ರಿ, ರಾಜೀನಾಮೆ ಕೊಡಬೇಡಿ ಅಂತ ಏನೋ ಒತ್ತಡ ಇರಿದ್ರಿ. ಅಲ್ಲ ಸರ್, ಒಂದ್ 30-40 ಜನ ಶಾಸಕರುಗಳು ಎಲ್ಲ ಇದ್ರಿ. ಭೇಟಿ ಮಾಡಿದ್ರು. ಸರ್, ಈ ಹಂತದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಆದ್ರೆ ಒಪ್ಕೊಳ್ತೀರಾ ಸರ್? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಒಪ್ಕೊಳ್ತೀರಾ ಅಂತ ಹೇಳಿದೆಯಾ ಸರ್ ಅಂತ? ಏನು ಗೊತ್ತಿಲ್ಲ, ಏನು ಸ್ಪಷ್ಟತೆ ಗೊತ್ತಿಲ್ಲ. ನಾಳೆನೂ ಗೊತ್ತಾಗುತ್ತೆ. ನಾಳೆ ಎಷ್ಟು ಗಂಟೆಗೆ ಸರ್ ಮೀಟಿಂಗ್ ಕರೆದಿರೋದು? ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆಳಿಗ್ಗೆ 9 ಗಂಟೆಗೆ. ಸರ್, ನಾಳೆ ಎಲ್ಲ ಗೊಂದಲಕ್ಕೂ ನಾಳೆ ತೆರೆ ಬೀಳುತ್ತೆ ಸರ್. ಕಳೆದ 6 ತಿಂಗಳಿಂದ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇತ್ತು. ನೀವು ಕೂಡ ಹೇಳ್ತಾ ಇದ್ರಿ ಒಂದು ಸ್ಪಷ್ಟತೆ ಕೊಡಿ ಅಂತ ಹೇಳಿ ಹೈಕಮಾಂಡ್ಗೆ. ಈಗ ಸಿಕ್ಕಿದೆಯಾ ಸರ್ ಅಂತ? ಸಿಎಂ ಜೊತೆ ಸಭೆ ನಡೆಸಿದ್ರಿ, ರಾಜೀನಾಮೆ ಕೊಡಬೇಡಿ ಅಂತ ಏನೋ ಒತ್ತಡ ಇರಿದ್ರಿ. ಅಲ್ಲ ಸರ್, ಒಂದ್ 30-40 ಜನ ಶಾಸಕರುಗಳು ಎಲ್ಲ ಇದ್ರಿ. ಭೇಟಿ ಮಾಡಿದ್ರು. ಸರ್, ಈ ಹಂತದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಆದ್ರೆ ಒಪ್ಕೊಳ್ತೀರಾ ಸರ್? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಒಪ್ಕೊಳ್ತೀರಾ ಅಂತ ಹೇಳಿದೆಯಾ ಸರ್ ಅಂತ? ಏನು ಗೊತ್ತಿಲ್ಲ, ಏನು ಸ್ಪಷ್ಟತೆ ಗೊತ್ತಿಲ್ಲ. ನಾಳೆನೂ ಗೊತ್ತಾಗುತ್ತೆ. ನಾಳೆ ಎಷ್ಟು ಗಂಟೆಗೆ ಸರ್ ಮೀಟಿಂಗ್ ಕರೆದಿರೋದು? ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆಳಿಗ್ಗೆ 9 ಗಂಟೆಗೆ. ಸರ್, ನಾಳೆ ಎಲ್ಲ ಗೊಂದಲಕ್ಕೂ ನಾಳೆ ತೆರೆ ಬೀಳುತ್ತೆ ಸರ್. ಕಳೆದ 6 ತಿಂಗಳಿಂದ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇತ್ತು. ನೀವು ಕೂಡ ಹೇಳ್ತಾ ಇದ್ರಿ ಒಂದು ಸ್ಪಷ್ಟತೆ ಕೊಡಿ ಅಂತ ಹೇಳಿ ಹೈಕಮಾಂಡ್ಗೆ. ಈಗ ಸಿಕ್ಕಿದೆಯಾ ಸರ್ ಅಂತ? ಸಿಎಂ ಜೊತೆ ಸಭೆ ನಡೆಸಿದ್ರಿ, ರಾಜೀನಾಮೆ ಕೊಡಬೇಡಿ ಅಂತ ಏನೋ ಒತ್ತಡ ಇರಿದ್ರಿ. ಅಲ್ಲ ಸರ್, ಒಂದ್ 30-40 ಜನ ಶಾಸಕರುಗಳು ಎಲ್ಲ ಇದ್ರಿ. ಭೇಟಿ ಮಾಡಿದ್ರು. ಸರ್, ಈ ಹಂತದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಆದ್ರೆ ಒಪ್ಕೊಳ್ತೀರಾ ಸರ್? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಒಪ್ಕೊಳ್ತೀರಾ ಅಂತ ಹೇಳಿದೆಯಾ ಸರ್ ಅಂತ? ಏನು ಗೊತ್ತಿಲ್ಲ, ಏನು ಸ್ಪಷ್ಟತೆ ಗೊತ್ತಿಲ್ಲ. ನಾಳೆನೂ ಗೊತ್ತಾಗುತ್ತೆ. ನಾಳೆ ಎಷ್ಟು ಗಂಟೆಗೆ ಸರ್ ಮೀಟಿಂಗ್ ಕರೆದಿರೋದು? ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆಳಿಗ್ಗೆ 9 ಗಂಟೆಗೆ. ಸರ್, ನಾಳೆ ಎಲ್ಲ ಗೊಂದಲಕ್ಕೂ ನಾಳೆ ತೆರೆ ಬೀಳುತ್ತೆ ಸರ್. ಕಳೆದ 6 ತಿಂಗಳಿಂದ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇತ್ತು. ನೀವು ಕೂಡ ಹೇಳ್ತಾ ಇದ್ರಿ ಒಂದು ಸ್ಪಷ್ಟತೆ ಕೊಡಿ ಅಂತ ಹೇಳಿ ಹೈಕಮಾಂಡ್ಗೆ. ಈಗ ಸಿಕ್ಕಿದೆಯಾ ಸರ್ ಅಂತ? ಸಿಎಂ ಜೊತೆ ಸಭೆ ನಡೆಸಿದ್ರಿ, ರಾಜೀನಾಮೆ ಕೊಡಬೇಡಿ ಅಂತ ಏನೋ ಒತ್ತಡ ಇರಿದ್ರಿ. ಅಲ್ಲ ಸರ್, ಒಂದ್ 30-40 ಜನ ಶಾಸಕರುಗಳು ಎಲ್ಲ ಇದ್ರಿ. ಭೇಟಿ ಮಾಡಿದ್ರು. ಸರ್, ಈ ಹಂತದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಆದ್ರೆ ಒಪ್ಕೊಳ್ತೀರಾ ಸರ್? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಒಪ್ಕೊಳ್ತೀರಾ ಅಂತ ಹೇಳಿದೆಯಾ ಸರ್ ಅಂತ? ಏನು ಗೊತ್ತಿಲ್ಲ, ಏನು ಸ್ಪಷ್ಟತೆ ಗೊತ್ತಿಲ್ಲ. ನಾಳೆನೂ ಗೊತ್ತಾಗುತ್ತೆ. ನಾಳೆ ಎಷ್ಟು ಗಂಟೆಗೆ ಸರ್ ಮೀಟಿಂಗ್ ಕರೆದಿರೋದು? ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆಳಿಗ್ಗೆ 9 ಗಂಟೆಗೆ. ಸರ್, ನಾಳೆ ಎಲ್ಲ ಗೊಂದಲಕ್ಕೂ ನಾಳೆ ತೆರೆ ಬೀಳುತ್ತೆ ಸರ್. ಕಳೆದ 6 ತಿಂಗಳಿಂದ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇತ್ತು. ನೀವು ಕೂಡ ಹೇಳ್ತಾ ಇದ್ರಿ ಒಂದು ಸ್ಪಷ್ಟತೆ ಕೊಡಿ ಅಂತ ಹೇಳಿ ಹೈಕಮಾಂಡ್ಗೆ. ಈಗ ಸಿಕ್ಕಿದೆಯಾ ಸರ್ ಅಂತ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.